ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್. ನಮ್ಮೂರಿನಲ್ಲಿ ಅದ್ದೂರಿಯಾಗಿ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸಲಾಗಿತ್ತು. ನೋಡಿ, ಮಕ್ಕಳು ಹುಡುಗರೆಲ್ಲ ಬರ್ತಾ ಇದ್ದಾರೆ. ಫುಲ್ಲು ಊಟಕ್ಕೂ ಬರ್ತಾರೆ. ಚಾಕ್ಲೇಟ್ ಎಲ್ಲ ಕೊಟ್ಟಿದ್ದಾರೆ ನೋಡಿ. ಇಲ್ಲಿ ಸಿದ್ದು ಸ್ಟುಡಿಯೋ ಅಂತ ಇದೆ, ಅದ್ರ ಮುಂದುಗಡೆ ಎಲ್ಲ ಕನ್ನಡ ರಾಜ್ಯೋತ್ಸವದ್ದೆಲ್ಲ ಆಚರಣೆ ಎಲ್ಲ ಮಾಡಿದ್ದಾರೆ. ಮಕ್ಕಳಿಗೆ ಚಾಕ್ಲೇಟ್ ಎಲ್ಲ ಕೊಟ್ಟು ಸಹಕರಿಸ್ತಿದ್ದಾರೆ. ಪೊಲೀಸ್ ಅಧಿಕಾರಿಗಳೆಲ್ಲ ಬಂದಿದ್ದಾರೆ ನೋಡಿ. ಆಮೇಲೆ ಉತ್ಸವ ಬರ್ತದೆ. ಸುರೇಶ್ ಬಾಬು ಇದ್ರೆ MLA ಅವರು. ಆಮೇಲೆ ಎಲ್ಲಾ ಪ್ರತಿಯೊಂದು ಉತ್ಸವದೆಲ್ಲ ಬರ್ತಾ ಇದೆ ನೋಡಿ. ಯಾವ್ಯಾವ ಕನ್ನಡಾಂಬೆ ಮೆರವಣಿಗೆ ಬರ್ತಾ ಇದೆ. ಇಲ್ಲಿ ಎಲ್ಲಾ ತರದ ಉತ್ಸವಗಳೆಲ್ಲ ಬರ್ತಾ ಇದೆ, ನೋಡ್ತಾ ಇದೀರಲ್ಲ. ಎಲ್ಲಾ ಪ್ರತಿಯೊಂದು ಉತ್ಸವ ಎಲ್ಲ ಬರ್ತಾ ಇದೆ ನೋಡಿ. ಎಲ್ಲ ಟ್ರ್ಯಾಕ್ಟರ್ ಮೇಲೆ ಬರುತ್ತೆ, ಒಂದೊಂದೇ ಟ್ರ್ಯಾಕ್ಟರ್ ಮೇಲೆ ಬರ್ತೈತೆ ನೋಡಿ. ಇಲ್ಲಿ ನಿಂತ್ಕೊಂಡು ಇವ್ರು ಫೋಟೋ ತೆಗಿಸ್ಕೊಂತಿದ್ದಾರೆ. CDC ಚಂದ್ರಣ್ಣ ಅಂತ. ಹಿಂದ್ಗಡೆಯಿಂದ ಎಲ್ಲಾ ಬರ್ತಾ ಐತೆ ನೋಡಿ, ನೋಡ್ತಾ ಇದೀರಲ್ಲ. ಹಿಂದ್ಗಡೆಯಿಂದ ಒಂದೊಂದೇ. ಈಗ ಇನ್ನೊಂದ್ ಬಂತು, ಅದು ಸ್ಕೂಲಿಂದು, ಮಕ್ಳು ಮಾಡ್ಕೊಂಡಿರೋದು ಸ್ಕೂಲಿಂದ. ಇದು ನೋಡಿ, ಇದು ಮುನ್ಸಿಪಲ್ ಇಂದ ಇದೆಲ್ಲ ಬರ್ತಾ ಇದೆ ನೋಡಿ. ಹಿಂದ್ಗಡೆಯಿಂದ ನೋಡ್ತಾ ಇದೀರಲ್ಲ ನೋಡಿ. ಎಲ್ಲಾ ಉತ್ಸವ ಬರ್ತಾ ಇದೆ. ಉತ್ಸವ, ಕನ್ನಡ ರಾಜ್ಯೋತ್ಸವ ಉತ್ಸವಕ್ಕೆ ಪ್ರತಿ ವರ್ಷವೂ ಈ ತರ ನಮ್ಮೂರಲ್ಲಿ ನಡೆಸ್ತಾ ಬರ್ತಾ ಇದಾರೆ ನೋಡಿ. ಜೋರಾಗಿ ಮಾಡ್ತಾರೆ, ಅದ್ದೂರಿಯಾಗಿ ಮಾಡ್ತಿದ್ದಾರೆ ನೋಡಿ. ಒಂದೊಂದೇ ಬರ್ತಿದ್ದಾವೆ, ಒಂದೊಂದೇ ಬಂದು ಇಲ್ಲಿ ನಾನು ನಮ್ಮ ಬ್ರದರ್ ಮಾತಾಡ್ತಾ ಇದಾರೆ ನೋಡಿ. ಅದ್ರ ಬಗ್ಗೆ ಮಾತಾಡ್ತಾ ಇದಾರೆ. ನಾನು ಇದೀನಿ ಇಲ್ಲಿ. ಏನಪ್ಪಾ ಅಂದ್ರೆ, ಇಲ್ಲಿ ಕನ್ನಡ ವೇದಿಕೆ ಅಂತ ಐತೆ. ಇಲ್ಲಿ ಪ್ರತಿಯೊಂದು ಡಾಕ್ಟರ್ ರಾಜ್ಕುಮಾರ್ ಅವ್ರದ್ದು ಫೋಟೋ, CD ಆಗಿರ್ಬೋದು, ಪ್ರತಿಯೊಂದು ಅವ್ರು ಒಬ್ರು ಕಲೆಕ್ಟ್ ಮಾಡಿದ್ದಾರೆ, ರೂಪೇಶ್ ಅಂತ. ಅವ್ರು ಕಲೆಕ್ಟ್ ಮಾಡಿ ಇಲ್ಲಿ ಎಲ್ಲಾ ಪ್ರತಿಯೊಂದು ಅರೇಂಜ್ ಮಾಡಿದ್ದಾರೆ. ಆಮೇಲೆ ನೋಡಿ, ಇಲ್ಲಿ ಎಲ್ಲ ಅರೇಂಜ್ ಮಾಡಿದಾರಲ್ಲ, ಪ್ರತಿಯೊಂದು ಅರೇಂಜ್ ಮಾಡಿದ್ದಾರೆ. ವಿಶೇಷವಾದಂತಹದ್ದು ನಮ್ಮ ಚಿಕ್ಕನಾಯನಹಳ್ಳಿ ಟೌನ್ ಅಲ್ಲಿ ರೂಪೇಶ್ ಅವರು ಕಲಾವಿದರು, ರಾಜ್ಕುಮಾರ್ ಅಭಿಮಾನಿಗಳು ಅಂದ್ರೆ ಆ ರೀತಿ ಹುಚ್ಚು ಅಭಿಮಾನಿ. ಇದನ್ನ ನೀವು ನೋಡುವಂತದ್ದು ಒಂದು ದಿನ ಬೇಕಿದೆ. ತಾಳ್ಮೆ, ಸಹನೆ, ಏಕಾಗ್ರತೆ ಮೂಲಕ ನಾವು ಇದನ್ನ ನೋಡ್ತಾ ಇರ್ಬೇಕಾಗತ್ತೆ. ಇಡೀ ಅಣ್ಣ ರಾಜ್ಕುಮಾರ್ ಅವರು ಅಭಿನಯ ಮಾಡಿದಂತಹ ಮೊದಲನೇ ಚಿತ್ರ ಬೇಡರ ಕಣ್ಣ ಮುಂದಿಂದ ಹಿಡಿದು ಶಬ್ದವೇದಿವರೆಗೂ ಕೂಡ ಇಲ್ಲಿ ಬಂದಿರೋ ಅಷ್ಟು ಚಿತ್ರಗಳು ಕೂಡ ಪ್ರದರ್ಶನ ಆಗಿದೆ. ಮತ್ತೆ ಯಾವ ಹಾಡಿಗೆ ಯಾವ ಪ್ರಶಸ್ತಿ ಬಂತು, ರಾಷ್ಟ್ರ ಪ್ರಶಸ್ತಿ ಯಾವ್ದು ಬಂತು, ಯಾವ ಚಿತ್ರಕ್ಕೆ ಬಂತು, ಯಾವ ಇಸ್ವಿಲ್ ಬಂತು ಅನ್ನೋ ಸಂಗ್ರಹವನ್ನ ನಮ್ಮ ರೂಪೇಶ್ ಅವರು ಮಾಡಿದ್ದಾರೆ. ಅವರ ಈ ಒಂದು ಕಲೆಕ್ಟ್ಗೆ, ಈ ಒಂದು ಸಂಗ್ರಹಕ್ಕೆ ನಾವು ಎಷ್ಟು ಧನ್ಯವಾದ ಹೇಳಿದ್ರು ಸಾಲದು. ಅಷ್ಟು ನಾವು ತುಂಬ ಅವರಿಗೆ ಸಂಪೂರ್ಣವಾದ ಬೆಂಬಲವನ್ನು ಕೂಡ ಕೊಡಬೇಕು. ದಯವಿಟ್ಟು ತಾಲೂಕಿನ ಜನ ಬಂದು ದಯವಿಟ್ಟು 5 ದಿನ ಪ್ರದರ್ಶನ ಇದೆ, ದಯವಿಟ್ಟು ನಿಧಾನವಾಗಿ ಒಂದು ದಿನ ಬೇಕು ಇದನ್ನು ನೋಡಕ್ಕೆ. ದಯವಿಟ್ಟು ನೋಡ್ಬೇಕು ಕನ್ನಡ ಬೇಕು ಪೊಲೀಸ್ ಸ್ಟೇಷನ್ ಹತ್ರ. ದಯವಿಟ್ಟು ಬಂದು ನೋಡೋ ಮೂಲಕ ನಿಮ್ ಮನಸ್ಸನ್ನ ತಣ್ಣು ಮಾಡ್ಕೊಳ್ಳಿ, ಜೊತೆಗೆ ಬೆಂಬಲ ಕೊಡಿ. ಕಲ್ಪಂತರು ಎಂಟರ್ಟೈನ್ಮೆಂಟ್ ಚಾನಲ್ ದಯವಿಟ್ಟು ಎಲ್ಲರೂ ಸ್ಟಾರ್ಟ್ ಮಾಡಿ. ಅಭಿಮಾನಿ ಬಂಧುಗಳೇ, ಇದೇನಪ್ಪಾ ಅಂತಂದ್ರೆ, ನನಗೆ ಸುಮಾರು ಈಗ ವಯಸ್ಸು 50 ವರ್ಷ. ನಾನು 5 ವರ್ಷದ ಹುಡುಗನಿಂದ ಸಂಗ್ರಹ ಮಾಡಿದಂತ ಸಂಗ್ರಹಗಳು. ನನಗೆ ಅದೊಂದು ಹವ್ಯಾಸ, ಅಭಿಮಾನ ಎರಡು ಜೊತೆನಲ್ಲೇ ಬಂತು. ಇದೇನಾಯ್ತು, ನಾನು ಬೆಳೀತಾ 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 ಜಾಸ್ತಿ ಆಯ್ತು ಹೊರತು ಯಾವುದೇ ಕಾರಣಕ್ಕೂ ಕಡಿಮೆ ಆಗ್ಲಿಲ್ಲ. ನಮಗೆ ಚಿಕ್ಕಂದಲ್ಲಿ 1ನೇ ಕ್ಲಾಸ್ 2ನೇ ಕ್ಲಾಸ್ ಇಂದ ಬನ್ನಿ 1ನೇ ಕ್ಲಾಸ್ ಓದುವಾಗಲಿಂದ ಶುರುವಾದಂತ ಒಂದು ಅಭಿಮಾನ ಬೆಳೀತಾ 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 ದೊಡ್ಡಾಯ್ತು ಅಂತ ಅದು ಕಡಿಮೆ ಆಗಿಲ್ಲ. ಆ ಕಾಲದಿಂದಲೂ ನಾವು ಯಾವುದೇ ತಿನ್ನೋದಕ್ಕಾಗ್ಲಿ, ಇನ್ನೊಂದಕ್ಕಾಗ್ಲಿ, ಮತ್ತೊಂದಕ್ಕಾಗ್ಲಿ ಹಣವನ್ನ ಬಳಸ್ತಾ ಇರ್ಲಿಲ್ಲ. ನಾವು 5 ಪೈಸೆಗಳ ಕಾಲ, 5 ಪೈಸೆ 10 ಪೈಸೆಗಳ ಕಾಲ. 10 ಪೈಸೆ ಸಿಕ್ಕಿದ್ರೆ ರಾಜ್ಕುಮಾರ್ ಯಾವ್ದೋ ಒಂದು ಫೋಟೋ ತಗೋಬಾರಿ. 10 ಪೈಸೆ 60 ಪೈಸೆಗೆ ಒಂದು ಕ್ಯಾಲೆಂಡರ್ ಸಿಗ್ತಾ ಇತ್ತು ಅವಾಗ. ತಗೋಬೇಕು. ಮತ್ತೆ ಮ್ಯಾಗಝಿನ್ಸ್ ಗಳನ್ನ ತಗೋಬೇಕು. ಮತ್ತೆ ಯಾರು ನೆಂಟರು ಬಂದ್ರೆ ಅವ್ರ ಹತ್ರ ಕಾಡಿ ಬೇಡಿ ಗುರುತಿಸ್ಕೊಂಡು ನಾವ್ ಅದನ್ನ ಬೇರೆ ಯಾವ್ದಕ್ಕೂ ಖರ್ಚು ಮಾಡ್ತಾ ಇರ್ಲಿಲ್ಲ. ನಾನ್ ರಾಜ್ಕುಮಾರ್ ಫೋಟೋ ತಗೋಬೇಕು, ಮ್ಯಾಗಝಿನ್ಸ್ ತಗೋಬೇಕು. ಅದೆಲ್ಲ ತಗೊಂಡ್ ನಾನು ಇಡ್ತಾ ಹೋದೆ. ಅದೇ ಖುಷಿ ನನಗೆ. ಖುಷಿಗೋಸ್ಕರ ನಾನು ಇಡ್ತಾ ಹೋದೆ. ಅದನ್ನು ಓದೋದು, ಮತ್ತೆ ಅದ್ರಲ್ಲಿ ಏನೋ ಒಂದು ನೋಟ್ ಮಾಡ್ಕೊಳ್ಳೋದು, ಬರೆಯೋದು. ಇವತ್ತು ಏನಾಯ್ತು ಅಂತಂದ್ರೆ, ನಾನು ಹಂಗ್ ಬೆಳೀತಾ 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 ನಮ್ಮ 3 ಜನ ನನ್ ನೋಡಿದ್ರೆ ರಾಜ್ಕುಮಾರ್ ಅಂತ ಜೊತೆಲಿ ಹೆಸರು ಸೇರ್ಸಕ್ ಶುರುವಾದ. ರಾಜ್ಕುಮಾರ್ ಅಭಿಮಾನಿ ರೂಪೇಶ್. ಯಾರು ಸಿಕ್ಕದ್ ನನ್ನ ಸ್ನೇಹಿತರು, ಮೊನ್ನೆ ನಿಮ್ಮನ್ನ ನೆನಪು ಮಾಡ್ಕೊಂಡು ಕಡ್ರಿ, ಯಾಕೆ ಸರ್ ಅಣ್ಣವ್ರ ಫಿಲಂ ಬರ್ತಾ ಇತ್ತು, ನಿಮ್ಮನ್ನ ನೆನಪು ಮಾಡ್ಕೊಂಡು ಈ ಮಟ್ಟಕ್ಕೆ ಒಂದು ಅವ್ರು ಹೇಳ್ದಾಗ ನನಗೂ ಇನ್ನೂ ರಾಜ್ಕುಮಾರ್ ಮೇಲೆ ಅಭಿಮಾನ ಜಾಸ್ತಿ ಆಯ್ತು ಹೊತ್ತು ಕಡಿಮೆ ಆಗ್ಲಿಲ್ಲ. ಯಾವುದೇ ಕಾರಣಕ್ಕೂ ಕಡಿಮೆ ಆಗಿಲ್ಲ. ಇದೇ ತರ ಬಂದಂತ ಸಂಘಗಳನ್ನ ಬಹಳಷ್ಟು ಬೆಳೆಸ್ತಾ ಬಂದೆ. ಆಮೇಲೆ ನಮಗೆ ಸ್ವಂತ ಬಿಸ್ನೆಸ್ ಮಾಡಿದೆ. ಸ್ವಲ್ಪ ಹಣಕಾಸು ವಿಚಾರದಲ್ಲಿ ನಾನು ಸ್ವತಂತ್ರನಾದೆ. ಅವಾಗ ಏನ್ ಮಾಡಿದೆ, ಇನ್ನೂ ಜಾಸ್ತಿ ಮಾಡಿದೆ ಸಂಗ್ರಹಗಳನ್ನ. ಪ್ರತಿಯೊಂದು ಫೋಟೋಗಳನ್ನ ಕೊಳ್ಳೋದು, ಈ ತರ ಎಲ್ಲ ಮಾಡಿದೆ. ಆಮೇಲೆ ಒಂದು ಕಂಪ್ಯೂಟರ್ನ ಕಲಿತೆ. ಕಂಪ್ಯೂಟರ್ ನಾನು ಸ್ವಂತಕ್ಕಿಟ್ಟೆ. ಕಂಪ್ಯೂಟರ್ ಇನ್ಸ್ಟಿಟ್ಯೂಟ್ ಅನ್ನ ಓಪನ್ ಮಾಡಿದೆ. ಆ ಕಂಪ್ಯೂಟರ್ ನಾಲೆಡ್ಜ್ ನನಗೆ ಬಹಳ ಅನುಕೂಲ ಆಯ್ತು.
ಯಾಕಪ್ಪ ಅಂದ್ರೆ ಇಂಟರ್ನೆಟ್ ಅಲ್ಲಿ ಬಂದಂತ ಅಣ್ಣವ್ರ ಒಳ್ಳೊಳ್ಳೆ ಫೋಟೋಸ್ಗಳನ್ನ ತೆಗೆಯೋದು, ಅದನ್ನ ನಂದೇ ಆದ ರೀತಿಯಲ್ಲಿ ಡಿಸೈನ್ ಮಾಡೋದು, ಅದನ್ನ ಪ್ರಿಂಟ್ ಹಾಕ್ಸ್ಕೊಂಡ್ಬಂದು ನಾನು ಇಟ್ಕೊಂಡು ಈ ತರ ಎಲ್ಲ ಮಾಡ್ತಾ ಇರುವಾಗ ನಮ್ಮ ತಾಲೂಕು ಸಾಹಿತ್ಯ ಪರಿಷತ್ನ ರವಿಕುಮಾರ್ ಅವರು ಏನಂದ್ರು, ಸುಮಾರು ಈಗ 11 ವರ್ಷಗಳ ಹಿಂದೆ ಅಂದ್ರೆ 2013ನೇ ಇಸ್ವಿನಲ್ಲಿ ಜಿಲ್ಲಾ ಸಾಹಿತ್ಯ ಸಮ್ಮೇಳನ ಇತ್ತು ನಮ್ಮೂರಲ್ಲಿ. ಅವ್ರು ಹೇಳಿದ್ರು, ರೂಪೇಶ್ ಇದೇನಿದೆಲ್ಲ ಇಷ್ಟೊಂದು ಸಂಗ್ರಹ ಮಡಿಕೊಂಡಿದ್ಯಾ, ಸಾವಿರಾರು, ಏನಕ್ಕೆ ಮಡಿಕೊಂಡಿದ್ಯಾ ನೀನು? ಇದು ನೀನ್ ಒಬ್ನೇ ನೋಡಿದ್ರೆ, ಬರೀ ಸ್ನೇಹಿತರೆ ನೋಡಿದ್ರೆ ಹೆಂಗೆ, ಸಾರ್ವಜನಿಕರು ನೋಡ್ಬೇಕಿದನ್ನ. ಅದರಿಂದ ನನ್ನ ಸಾಹಿತ್ಯ ಸಮ್ಮೇಳನದಲ್ಲಿ ಅದೆಷ್ಟೇ ಬರ್ಲಿ ನಾನು ಅವಕಾಶ ಮಾಡ್ಕೊಡ್ತೀನಿ, ನೀನು ಇದನ್ನ ಪ್ರದರ್ಶನಿಗಿಡು ಅಂದ್ರು. ಪ್ರದರ್ಶನ ಇಟ್ಟು, ಆದ್ರೆ ನಮ್ಗೆ ಯಾವುದೇ ರೀತಿಯ ನೀಟಾಗಿ ಅದನ್ನ ಜೋಡಣೆ ಮಾಡೋದಕ್ಕೆ ಬರ್ಲಿಲ್ಲ. ಬಿಸಿ ಆಗೋಯ್ತು. ಏನಪ್ಪ ಹಿಂಗಾಯ್ತು ನಂಗಾಯ್ತು, ಯಾಕೆಂದ್ರೆ ಅಷ್ಟೊಂದು ಸಂಗ್ರಹಗಳಿತ್ತು. ಅಲ್ಲಿಂದ ಶುರುವಾಗಿದ್ದು ಪ್ರದರ್ಶನಿಗೆ ಇಡಬೇಕು ಅನ್ನೋ ಉದ್ದೇಶವಾಗಿ ಆ ಒಂದು ನಿಟ್ಟಿನಲ್ಲಿ ಏನ್ ಮಾಡ್ತಾ ಹೋದೆ ನಾನು, ಪ್ರತಿಯೊಂದನ್ನು ಲ್ಯಾಮಿನೇಷನ್ ಮಾಡೋದು, ಫೋಟೋಗಳನ್ನೆಲ್ಲ ಪ್ರತಿಯೊಂದನ್ನು ಲ್ಯಾಮಿನೇಷನ್ ಮಾಡಿ ಮಾಡೋದು, ಎನ್ಲಾರ್ಜ್ ಮಾಡೋದು, ನೆಟ್ ಪ್ರದರ್ಶನ ಇಡಬೇಕು ಅಂತ ಎಲ್ಲ ಮಾಡ್ಕೊಂಡ್ ಬಂದೆ. ನೆಕ್ಸ್ಟ್ ಯಾವ ರೀತಿ ಜೋಡಿಸೋದು, ಅದಕ್ಕೆ ಪರೀಕ್ಷೆಗಳು ಬೇಕಲ್ಲ. ನಾನು ಅಂಕದಿಂದ ನಮ್ಮ ಚಿಕ್ಕಪ್ಪ ಮಗ ಇದ್ದಾನೆ, ಅವನು ಅಭಿಮಾನಿ. ಮತ್ತೆ ಲಕ್ಷ್ಮೀ ಶಾಪ್ನವರು ನಮಗೆಲ್ಲ ಈ ಪರಿಕರಗಳನ್ನ ಬಹಳ ಪೇಷನ್ಸ್ ಇಟ್ಕೊಂಡು ಮಾಡೋದು. ಸುಮಾರು ಈ ಪರಿಕರಗಳಿಗೆ 5 ಲಕ್ಷ ಮಾಡಿದೆ. ಈಗ ಸುಮಾರು ಹಿಂದೆ ಉಳಿಯಾರ್ ಸಾಹಿತ್ಯ ಸಮ್ಮೇಳನದಲ್ಲಿ ಪ್ರದರ್ಶನ ಮಾಡ್ಬೇಕು ಅಂತ, ಬಟ್ ಸಂಪೂರ್ಣ ಆಗಿದ್ದರಿಂದ ಅದ್ ಹಂಗೆ ನಿಂತು ಇವತ್ತು ಬಂದಿದೆ. ಇವತ್ತು ಏನಾಯ್ತು, ನಮ್ಮ ಸಾಹಿತ್ಯ ಪರಿಷತ್ ರವಿಕುಮಾರ್, ಅದೇ ರವಿಕುಮಾರ್ ನನ್ನ ಜೊತೆ ಸೇರ್ಕೊಂಡ್ರು. ನಾವಿದ್ದೀವಿ, ನಮ್ಮ ಸಾಹಿತ್ಯ ಪರಿಷತ್ ಇದೆ ಅಂತ. ಮತ್ತೆ ಎಲ್ಲದಕ್ಕೂ ಮುಖ್ಯವಾಗಿ ನಮ್ಮ ತಾಲೂಕು ಕನ್ನಡ ಸಂಘದ ಅಧ್ಯಕ್ಷರಾದ ರೇಣುಗಳಿದ್ದಾರೆ, ಅವ್ರು ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳು. ಅವರು ನನ್ನ ಯಾವತ್ ಮಾಡ್ತೀಯ ಏನು ನಾನಿದ್ದೀನಿ ಅಂತ ಕರ್ಕೊಂಡ್ಬಂದು ಎಲ್ಲ ಸೇರ್ಕೊಂಡ್ಬಂದು ರೋಟರಿ ಮತ್ತೆ MLA ಸಾಹೇಬ್ರು ಅವರು ಸಹಾಯ ಕೊಡ್ತೀವಿ. MLA ಸಾಹೇಬ್ರಿಗೆ ಸರ್ ಈ ತರ ರಾಜ್ಯೋತ್ಸವ ಮೀಟಿಂಗ್ ಅಲ್ಲಿ ಹೋದ್ವಿ, ಒಂದು ರಿಕ್ವೆಷನ್ ಕೊಟ್ವಿ, ಸರ್ ಈ ತರ ಮಾಡಬೇಕು, ಸಹಕಾರವನ್ನ ಕೊಡ್ಬೇಕು ಅಂತ ಹೇಳಿದ್ವಿ. ಅವ್ರು ನನ್ನಿಂದ ಏನೇ ಸಹಕಾರ ಆದ್ರೂ ಕೊಡ್ತೀನಿ ರೂಪೇಶ್, ನೀನ್ ಮಾಡು, ನೀನ್ ಮುನ್ನುಗ್ಗು, ನೀನು ಅಭಿಮಾನದಿಂದ ಇದು ರಾಜ್ಕುಮಾರ್ ಅಭಿಮಾನಿ ಅಂತಲೇ ನೀನು ಐಡೆಂಟಿಫೈ ಆದ ನಮ್ಮ ಚಿಕ್ಕನಹಳ್ಳಿ ತಾಲೂಕಿನಲ್ಲಿ ಅಂತ ಹೇಳಿದ್ರು. ಅದೇ ತರ ಅವ್ರ ಸಹಕಾರವನ್ನ ಕೊಡ್ತಾ ಇದ್ದಾರೆ. ಎಲ್ಲರ ಸಹಕಾರ ಇದೇ ತರ ಮುಂದುವರಿಬೇಕು. ಮತ್ತೆ ನಿಮ್ಮ ಮೀಡಿಯಾದವರಾಗ್ಲಿ, ಪತ್ರಿಕೆಯವರಾಗ್ಲಿ, ನಾನು ಯಾವತ್ತೇ ಯಾವುದೇ ರಾಜ್ಕುಮಾರ್ ಕಾರ್ಯಕ್ರಮ ಮಾಡಿ ಅದಕ್ಕೆ ನನಗೊಂದು ಸೂಕ್ತವಾದ ವೇದಿಕೆಯನ್ನ ಒದಗಿಸ್ಕೊಟ್ಟಿದ್ದಾರೆ. ಹಿಂದೂ ಒದಗಿಸ್ಕೊಟ್ಟಿದ್ದಾರೆ, ಇವತ್ತು ಒದಗಿಸ್ಕೊಡ್ತಾ ಇದ್ದಾರೆ. ಇದೇ ರೀತಿ ಸಹಕಾರ ಕೊಡ್ಬೇಕು ಅಂತ ಕೇಳ್ಕೊತೀನಿ. ಮತ್ತೆ ಇನ್ನೊಂದೇನಪ್ಪಾ ಅಂತ, ಇವಾಗ ನಾನು ಕ್ರಮಬದ್ಧವಾಗಿ ಒಂದು ಯೋಜನೆಯನ್ನ ಮಾಡಿ ಒಂದು ಪ್ರದರ್ಶನಿ ಅಂತ ಮಾಡ್ತಾ ಇದ್ದೀನಿ. ಇದು ನನ್ನ ಮೊದಲನೇ ಹೆಜ್ಜೆ. ಇದನ್ನ ಇನ್ನು ನಾನು ಜಿಲ್ಲಾ ಮಟ್ಟಕ್ಕೆ, ರಾಜ್ಯ ಮಟ್ಟಕ್ಕೆ ಕೊಂಡೊಯ್ಬೇಕು, ನಮ್ಮ ರಾಜ್ಯದ ಎಲ್ಲಾ ಜನತೆಗೂ ಓಡಿಸ್ಬೇಕು ನನ್ನ ಒಂದು ಆಕಾಂಕ್ಷೆ. ಇದು ತೋರಿಸ್ಬೇಕು ಅಂತಂದ್ರೆ ಇದಕ್ಕೆ ನನಗೆ ಸಹಕಾರ ಮಾಡ್ಬೇಕಾದ್ರೆ ಯಾರಪ್ಪ ಅಂದ್ರೆ ಮಾಧ್ಯಮದವರು. ಯಾಕಪ್ಪ ಅಂದ್ರೆ ಮಾಧ್ಯಮದವರು ಇದನ್ನ ಪ್ರಚಾರ ಮಾಡಿದ್ರೆ ಎಲ್ರಿಗೂ ಮುಟ್ಟುತ್ತೆ. ಅವಾಗ ಬೇರೆ ಬೇರೆ ಊರಿನವರು ಮತ್ತೆ ಬೇರೆ ಬೇರೆ ಸಂಘಟನೆಯವರು ಬನ್ನಿ ನಾವು ಸಹಕಾರ ಕೊಡ್ತೀವಿ, ಬನ್ನಿ ಮಾಡಿ ಅಂತ ಕರೀತಾರೆ. ಯಾಕಪ್ಪ ಅಂದ್ರೆ ಇದು ಪ್ರದರ್ಶನಿ ಮಾಡೋದಕ್ಕೆ ಖರ್ಚು ಬರ್ತದೆ ಒಂದು, ಮತ್ತೆ ಈ ಜೋಡಣೆ ಮಾಡೋದಕ್ಕೆ ಒಂದು 3-4 ದಿವಸ ಟೈಮ್ ಇಡ್ತದೆ, ಮತ್ತೆ ಅದನ್ನ ತೆಗಿಯೋದಕ್ಕೆ 2-3 ದಿವಸ ಟೈಮ್ ಹಿಡಿತದೆ. ಎಲ್ಲದಕ್ಕಿಂತ ಇನ್ನೊಂದು ಪ್ರಮುಖವಾದ ಏನಪ್ಪಾ ಅಂತಂದ್ರೆ, ಆ ಪ್ರದರ್ಶನಿಗಿಟ್ಟಾಗ ಅವನ್ನ ನೋಡ್ಕೊಳ್ಳೋದಿದೆಯಲ್ಲ, ಇದು ದೊಡ್ಡ ಜವಾಬ್ದಾರಿ. ಯಾಕೆಂದ್ರೆ ನಾನು ಬಹಳ ಕಷ್ಟಪಟ್ಟು ಸಂಗ್ರಹಿಸಿದಂತ ಏನಿದಾವೆ ಅಮೂಲ್ಯವಾದ ಒಂದು ಪುಸ್ತಕಗಳು, ಭಾವಚಿತ್ರಗಳು ಆಗ್ಬಹುದು, ಇವೆಲ್ಲ ಇರೋವು ಯಾರು ಒಂದು ತೆಗೆದುಕೊಂಡು ಹೋದ್ರು ಆ ಲಾಸು ಬೆಲೆ ಕಟ್ಟಲಾಗದಂತದ್ದು. ಇದು ನಮಗೆ ಮುಖ್ಯವಾದ್ದು. ಅದರಿಂದ ಸಂಘಟನೆಯರು ಮತ್ತೆ ಯಾವುದೇ ಸಂಸ್ಥೆ ನನಗೆ ಸಹಕಾರ ಕೊಟ್ಟು ನಾವಿದೀವಿ ಅಂತ ಬಂದ್ರೆ ನಾನು ಎಲ್ಲಾ ಕಡೆ ರಾಜ್ಯದಾದ್ಯಂತ ಈ ಪ್ರದರ್ಶನಗಳನ್ನ ಮಾಡ್ಬೇಕು ಅಂತ. ಅದಕ್ಕೆ ತಾವು ಮಾಧ್ಯಮದವರು ಸಹಕಾರ ಕೊಟ್ಟು ಒಂದು ಪ್ರಚಾರವನ್ನ ಕೊಟ್ರೆ ನನಗೆ ಬಹಳ ಒಂದು ವೇದಿಕೆಯನ್ನ